ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಅವಶ್ಯಕತೆ ಮುಗಿದ ಮೇಲೆ ಅವರ ಬಾಯಲ್ಲಿ ಬರುವಂತ ಮಾತುಗಳು ಹೇಗಿರುತ್ತೆ ಇವತ್ತಿನ ವಿಡಿಯೋ. ಬಿಕಾಸ್ ನಿನ್ನೆ ಕೌನ್ಸಿಲಿಂಗ್ ಅಲ್ಲಿ ಒಬ್ಬರದ್ದು ಕತೆ ಕೇಳಿದಾಗ, ಲೈಕ್ ಅವ್ರದ್ದು ಒಂದು ಪ್ರಾಬ್ಲಮ್ ಅನ್ನ ಕೇಳಿದಾಗ ನಿಜವಾಗ್ಲೂ ತುಂಬಾ ಬೇಜಾರ್ ಅನ್ನಿಸ್ತು. ಬಿಕಾಸ್ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅದಾದ್ಮೇಲೆ ಏನ್ಗಳು ಮಾತು ಬರ್ತಾ ಇತ್ತು ಅಂತ. ಅಂಡ್ ನಾನು ಸಜೆಷನ್ ಕೂಡ ಮಾಡಿದೆ. ಬಟ್ ಈ ವಿಚಾರನ ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರು ಹೇಳುವಂತದ್ದು ಬೇಕಾದ್ರೆ ಇರ್ಬಹುದು, ಇಲ್ಲ ಬಿಟ್ಟು ಹೋಗ್ಬೋದು. ಈ ಮಾತನ್ನ ಹೇಳ್ತಾರೆ. ಶುರುವಾತಲ್ಲಿ ಹಾಗಿಲ್ಲ, ನೀನಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ, ಊಟ ಬಿಡ್ತೀನಿ, ನೀನ್ ಬೇಕೇ ಬೇಕು. ಇಲ್ಲ ಅಂದ್ರೆ 2 ದಿನ ಆದ್ರೂ ಮಲಗ್ತಾ ಇದ್ರು, ಹಾಗೇನೆ ಊಟ ಮಾಡ್ದಿರಾ, ಏನೂ ಮಾಡ್ದಿರಾ, ಅದೇ ಕತ್ಲೆ ಕೋಣೆನಲ್ಲಿ ಹಂಗೆ ಮಲಗುವಂತ ಜನ ಇವತ್ತಿಗೆ ಅವಶ್ಯಕತೆ ಮುಗಿದ ಮೇಲೆ ಬೇಕಾದ್ರೆ ಇರ್ಬೋದು, ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಹುದು. ಈ ತರದಿ ಯಾರಿಗೆಲ್ಲ ಅನುಭವಗಳಾಗಿದೆ. ಐ ಥಿಂಕ್ ಯಾವಾಗ ಅಂದ್ರೆ ನಿಮ್ಮ ಅವಶ್ಯಕತೆ ಮುಗಿತಾ 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 ಬರ್ತಿದ್ದಂಗೆನೆ ಈ ಮಾತುಗಳು ಬರುತ್ತೆ, ಬಿಟ್ಟು ಹೋಗ್ಲಿ ಅಂತಾನೆ ಮಾತಾಡ್ತಾರೆ. ಬಿಕಾಸ್ ನಿಮ್ಮೆಲ್ಲ ಅವಶ್ಯಕತೆ ಮುಗಿದೋಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನು ಇರೋದೇ ಹೀಗೆ, ಬೇಕಾದ್ರೆ ಅಡ್ಜಸ್ಟ್ ಆಗ್ಬೋದು. ಆಮೇಲೆ ಏನ್ ಗೊತ್ತಾ, ಎಲ್ಲದಕ್ಕೂ ಕೂಡ ನಾನು ಹಿಂಗೆ ಇರೋದು, ನಿನಗ್ ಬೇಕಾ ಅಡ್ಜಸ್ಟ್ ಆಗು, ನಾನು ಅಡ್ಜಸ್ಟ್ ಆಗಕ್ಕಾಗಲ್ಲ. ನಿನ್ ಹೇಳ್ದಂಗೆ ಎಲ್ಲಾನು ಕೇಳ್ಕೊಂಡಿರಕ್ಕಾಗಲ್ಲ. ಓಕೆ, ನೀನ್ ಬೇಕಾದ್ರೆ ಕೇಳ್ಕೊಂಡಿರು, ನೀನ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡಿರು, ನನ್ ಕೈಲಿ ಇರಕ್ಕಾಗಲ್ಲ, ನಾನು ಇರೋದೇ ಹೆಂಗೆ, ಏನ್ ಮಾಡ್ಕತ್ತೀಯ ನೀನು, ಈ ತರದೆಲ್ಲ ಮಾತು ಬರುತ್ತೆ. ಯಾವಾಗ ಬರುತ್ತೆ, ಕಂಪ್ಲೀಟ್ ಆಗಿ ನಿಮ್ದೇನು ಇಲ್ಲ ಅಲ್ಲಿ. ಲೈಕ್ ಅವ್ರು ಇನ್ನೊಬ್ರನ್ನ ಹುಡ್ಕೋಕ್ ರೆಡಿ ಇದಾರೆ, ಇನ್ನೊಬ್ರು ಅವ್ರು ಆ ಜಾಗಕ್ಕೆ ಬಿಟ್ಕೊಳಕ್ಕೂ ರೆಡಿ ಇದಾರೆ. ಆಲ್ರೆಡಿ ನಿಮ್ಮ ವಿಚಾರದಲ್ಲಿ ಕಂಪ್ಲೀಟ್ಲಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಹಾಳಾಗಿ ಹೋಗ್ಲಿ, ಬಿಟ್ಟು ಹೋಗ್ಲಿ, ಅವ್ರ ಅವಶ್ಯಕತೆ ಮುಗಿದು. ಬಿಕಾಸ್ ನಿಮ್ಮಿಂದ ಏನೇನ್ ಬೇಕಿತ್ತಲ್ಲ ಎಲ್ಲಾನು ಕೂಡ ಪಡ್ಕೊಂಡಿ ಆಯ್ತು, ನನ್ಗೇನು ಬೇಡ ಇವರಿಂದ, ಬಿಟ್ಬಿಟ್ಟಣ. ಈ ಮೆಂಟಾಲಿಟಿನಲ್ಲಿ ಫಿಕ್ಸ್ ಆಗಿದ್ದಾರೆ. ಅದಕ್ಕೆ ಮಾತು ಬರೋದು, ನಾನಿರೋದು ಹೀಗೆ, ಅಡ್ಜಸ್ಟ್ ಮಾಡ್ಕೊಂಡಿರೋ ಅಂತ ಮಾತಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನು, ನೀನೇ ಬಂದು ಪ್ರಪೋಸ್ ಮಾಡಿದ್ಯಾ. ಓಕೆ, ಇದನ್ನ ಹೇಳ್ತಾರೆ. ನಾನೇನು ನಿನ್ನ ಹಿಂದೆ ಬಿದ್ದಿಲ್ಲ ಅಂತ ಹೇಳ್ತಾರೆ. ಪ್ರಪೋಸ್ ಮಾಡ್ಬೇಕಾದ್ರೆ ನೀನೇ ಬಿದ್ ಮಾಡಿದೀಯಾ ಅಂದ್ರೆ, ಇವರೇ ಹಿಂದೆ ಬಿದ್ದೆ ಪ್ರಪೋಸ್ ಮಾಡಿದ್ರು ಹಾಕೋದ್ ಹೆಂಗೆ, ನೀನೇ ಪ್ರಪೋಸ್ ಮಾಡಿದೀಯಾ. ನಿನಗೆ ನಾನೇನ್ ಬಂದ್ ಪ್ರಪೋಸ್ ಮಾಡು ಅಂತ ಹೇಳಿರ್ಲಿಲ್ಲ ನಾನು ನಿನ್ಗೆ. ಓಕೆ, ಇಷ್ಟಪಡು ಅಂತ ಹೇಳಿಲ್ಲ, ಹಂಗಿರು ಹಿಂಗಿರು ಅಂತ ಹೇಳಿಲ್ಲ, ನೀನೇ ಬಂದಿದ್ಯಾ, ನಿಂದೆ ತಪ್ಪು ಅಂತ ಹೇಳ್ತಾರೆ. ಶುರುವಾತಲ್ಲಿ ಹೇಗಿತ್ತು, ನಿಜವಾಗ್ಲೂ ನೀನು ಪಡ್ಕೊಂಡಿದ್ ನಾನು ತುಂಬಾ ಲಕ್ಕಿ ಇದ್ದೀನಿ, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ದೇವ್ರು ನಮ್ಗೆ ಲೈಫಲ್ಲಿ ಒಂದು ಕೊರತೆ ಇಟ್ಟಿದ್ದ, ನೀನನ್ನು ಕಳ್ಸಿ ನಂಗೆ ಒಳ್ಳೆ ಕೆಲಸ ಮಾಡ್ದ, ನೀನೇ ಸರ್ವಸ್ವ ನಂಗೆ, ನೀ ಇಲ್ಲ ಅಂದಿದ್ರೆ ನನ್ನ ಲೈಫ್ ಹೆಂಗೆಂಗೋ ಇರ್ತಾ ಇತ್ತು ಎಲ್ಲ ಮಾತಾಡ್ದವ್ರು ಅವ್ರೇನೆ, ಪ್ರಪೋಸು ಮಾಡ್ದವ್ರು ಇವ್ರೇನೆ. ಈಗ ಮಾತಾಡ್ತಿರೋ ಮಾತು ಹೆಂಗೆ ಅಂದ್ರೆ, ನೀನಾಗೆ ಪ್ರಪೋಸ್ ಮಾಡಿದ್ಯಾ ನನ್ನ ಲೈಫಲ್ಲಿ, ನೀನಾಗೆ ಬಂದಿದ್ದು ಅಂತ ಹೇಳ್ತಾರೆ. ಓಕೆ, ಅವಶ್ಯಕತೆ ಮುಗಿದ್ಮೇಲೆ ಈ ಮಾತು ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನೀನು ಹೇಳಿದ ಹಾಗೆ ಕೇಳೋಕ್ ಆಗಲ್ಲ. ನೀನೆಲ್ಲ ಹೇಳೋ ತರ ನಿನ್ಗೇನೋ ಕೋಲೆ ಬಸ್ ತರ ಹಿಂಗ ಅಲ್ಲಾಡ್ಸಕ್ ಆಗಲ್ಲ ತಲೆನ. ನಾನ್ ನಂದೇ ಒಂದು ಇದ್ರಲ್ಲಿ ಬದುಕೋನು, ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಬಿದ್ದಿರ್ಬೇಕು, ಇಲ್ಲ ಹೋಯ್ತಾ ಇರು, ಆಗಲ್ಲ ನಮ್ ಕೈನಲ್ಲಿ. ಸ್ನೇಹಿತರೆ, ಇದಿಷ್ಟು ಮಾತು ಬರುತ್ತೆ ಯಾವಾಗ ಅಂದ್ರೆ, ನಿಮ್ಮ ಅವಶ್ಯಕತೆ ಹೋಗೋದ್ಮೇಲೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರದೆಲ್ಲ ಚೇಂಜಸ್ ಕಂಡು ಬರ್ತಾ ಇದೆಯಾ? 100%. ಕೋಪದಲ್ಲಿ ಆಡುವಂಥದ್ದಲ್ಲ, ಆಲ್ಮೋಸ್ಟ್ ಇದೇ ಒಂದು ಮೂಡಲ್ಲಿ ಇರ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಅವಶ್ಯಕತೆ ಮುಗಿದು ಹೋಗಿದೆ ಅಂತ ಅರ್ಥ. ಈ ವಿಚಾರವಾಗಿ ಕೌನ್ಸಿಲಿಂಗ್ ಏನಾದ್ರು ಬೇಕಾ, ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.